ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. KCET ಸ್ಟೂಡೆಂಟ್ಸ್ಗೆ ನಾನು ಫಸ್ಟ್ ಆಫ್ ಆಲ್ ಮೆನ್ಷನ್ ಮಾಡ್ತಿದ್ದೀನಿ, ಓನ್ಲಿ ಫಾರ್ KCET ಸ್ಟೂಡೆಂಟ್ಸ್ಗೆ. ನಿಮಗೆ ಇವತ್ತು ಏನಪ್ಪ ಅಂದ್ರೆ ಮೇಲಿಂದ ಮೇಲೆ ಅಪ್ಡೇಟ್ ಕಡೆಯಿಂದ ಬರ್ತಾನೆ ಇದ್ದಾವೆ. ಬಟ್ ಏನಪ್ಪ ಅಂದರೆ ಒಂದು ಕ್ಲಾರಿಟಿ ಸಿಗ್ತಾಯಿಲ್ಲ ಅಷ್ಟೇ ಸ್ಟೂಡೆಂಟ್ಸ್ಗೆ. ಅದನ್ನು ಬಿಟ್ಟರೆ KEದಲ್ಲಿ ನಿಮ್ದೆಲ್ಲನೂ ಕೂಡ ಅಪ್ಡೇಟ್ಸ್ ಆಗ್ತಾಯಿದ್ದಾವೆ. ಏನಪ್ಪ ಅಂದರೆ ಒಂದು ಮೊದಲು ಏನು ಮಾಡಿದಾರೆ ಅಂತಂದರೆ KCET ಸ್ಟೂಡೆಂಟ್ಸ್ಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಇಟ್ ಮೀನ್ಸ್ ಥರ್ಡ್ ರೌಂಡ್, ನಾವು ಅದನ್ನೇ ಥರ್ಡ್ ರೌಂಡ್ ಅಂತ ಕರಿತೀವಿ. ಒಂದು ಥರ್ಡ್ ರೌಂಡ್ ಯಾರೆಲ್ಲ ಈಗ ಸ್ಟೂಡೆಂಟ್ಸ್ ಈ ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಬೇಕಂತಿದ್ರು ಅವರಿಗೆ ಒಂದು ಆಪ್ಷನ್ ಎಂಟ್ರಿ ಅನ್ನೋದು ಬೇಕಿತ್ತು. ಯಾಕಂದರೆ ಒಂದು ಎಡಿಟ್ ಮಾಡೋಕ್ಕೆ, ಇಟ್ ಮೀನ್ಸ್ ಹೊಸದಾಗಿ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಫ್ರೆಶ್ ಆಪ್ಷನ್ ಎಂಟ್ರಿ ಬಿಡಿತೇನೆ ಅಂತ ಹೇಳಿದ್ರು. ಸೊ ಹಂಗಾಗಿ ಇಟ್ಟು ಅದಕ್ಕೋಸ್ಕರ ಕಾಯ್ತಾ ಇದ್ರಿ. ಇವಾಗ KE ಕಡೆಯಿಂದ ಏನಪ್ಪ ಅಂದ್ರೆ ಒಂದು ಲಿಂಕ್ ಅನ್ನೋದು ಜನ್ರೇಟ್ ಆಗಿದೆ. ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಬೇಕಾದರೆ ಇಲ್ಲಿ ಕಾಣಿಸ್ತಿದೆ ನೋಡ್ರಿ. ಇದು 28/9 UGC 2024 ಎರಡನೇ ವಿಸ್ತೃತ ರೌಂಡ್ ಆಯ್ಕೆಯ ಪ್ರವೇಶ ಲಿಂಕ್ ಅಂತ ಕೊಟ್ಬಿಟ್ಟು 28/9/2024 ಅಂತ ಕೊಟ್ಟಿದ್ದಾರೆ. ಬಟ್ ಅದನ್ನ ಕ್ಲಿಕ್ ಮಾಡಿ ಓಪನ್ ಮಾಡಿಕೊಂಡು ನೀವು ಏನಾದ್ರು ಲಾಗಿನ್ ಆಗಕ್ಕೆ ಹೋದರೆ ಯುವರ್ ಸ್ಟಾಪ್ಡ್ ಫ್ರಮ್ ಅಡ್ಮಿಷನ್ ಪ್ರೊಸೆಸ್ ಅಂತ ಬರ್ತಾಯಿದೆ ಅಲ್ವಾ. ಎಷ್ಟು ಆ ಥರ ಬರ್ಬೋದು, ಅಥವಾ ಯುವರ್ ಸೆಷನ್ ಟೈಮ್ಡ್ ಔಟ್ ಪ್ಲೀಸ್ ಲಾಗಿನ್ ಆಗಿ ಏನಂತ ಈ ರೀತಿ ಏನೋ ಸ್ವಲ್ಪ ಯಾರು ಬರ್ತದೆ. ಎರಡು ರೀತಿ ಯಾರು ಬರ್ತದೆ. ಕೆಲವೊಂದಿಷ್ಟು ಎಲ್ಲ 100ಕ್ಕೆ ಒಬ್ಬರಿಗೆ ಸರಿಯಾಗಿ ಓಪನ್ ಆಗ್ತಾಯಿದ್ದಾವೆ. ಸರಿ ಆಗುತ್ತೆ. ಇದ್ರ ಬಗ್ಗೆ ತಲೆ ಕೆಡಿಸೋಬಿಡ್ರಿ, ಅದು ಓಪನ್ ಆಗುತ್ತೆ ಸ್ವಲ್ಪ ಅವಾಗ. ಯಾಕಂದರೆ ಅಟ್ ಎ ಟೈಮ್ ಸಡನ್ನಾಗಿ ಬಿಟ್ಟ ತಕ್ಷಣ KE ಕಡೆಯಿಂದ ಆಗುತ್ತೆ. ಆ್ಯಂಡ್ KEದವರು ಕೂಡ ಫಸ್ಟ್ ಆಫ್ ಆಲ್ ಏನೂ ಕೂಡ ಒಂದು ನೋಟಿಫಿಕೇಷನ್ ಸಡನ್ನಾಗಿ ಬಿಡದೆ ಈ ರೀತಿ ಮಾಡಿದ್ರು. ಇದು ಒಂದು ಸ್ವಲ್ಪ ಗಾಬರಿ ತಂದುಬಿಟ್ಟಿತ್ತು. ಇವಾಗ ತಾನೇ ಒಂದು ಮತ್ತೆ KEದಲ್ಲಿ ಅಪ್ಡೇಟ್ ಆಗಿದ್ದೇನಪ್ಪ ಅಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿರಿ. 28/9 ಇತರೆ UGCET 2024 ಅರ್ಹ ಅಭ್ಯರ್ಥಿಗಳಿಗೆ, ಅಂದರೆ ಎರಡನೇ ಸುತ್ತಿನಲ್ಲಿ ಚಾಯ್ಸ್ 2 ಮತ್ತು 3 ಎಲ್ಲ ಎರಡನೇ ಸುತ್ತಿನಲ್ಲಿ ಸೀಟು ಸಿಕ್ಕು ಚಾಯ್ಸ್ 2 ಮತ್ತು ಚಾಯ್ಸ್ 3 ತೆಗೆದುಕೊಂಡಿರುವ ಮತ್ತು ಮೊದಲನೇ 2 ಸುತ್ತುಗಳಲ್ಲಿ ಆಪ್ಷನ್ಸ್ಗಳನ್ನು ಎಂಟ್ರಿ ಮಾಡಿ. ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರ. ಅದಾಗಿ ಕೂಡ ಯಾವುದೇ ಸೀಟು ಹಂಚಿಕೆಯಾಗದವರಿಗೆ ಎರಡನೇ ಮುಂದುವರಿದ ಸುತ್ತಿನ ಸೀಟು ಹಂಚಿಕೆಗೆ ಆಪ್ಷನ್ಸ್ಗಳನ್ನು ದಾಖಲಿಸಲು ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟಿನಲ್ಲಿ ಪ್ರಕಟಿಸಲಾಗಿದೆ ಅಂತ ಹೇಳಿದ್ದಾರೆ. ಬಟ್ ಯಾವುದೇ ರೀತಿಯಾಗಿ ಇಲ್ಲಿ ಏನಂತಂದರೆ ನಮ್ಮೊಂದು ಸ್ಟೂಡೆಂಟ್ಸ್ಗೆ ಒಂದು ಏನು ಕೂಡ ಕಾಣ್ತಿಲ್ಲ. ಒಂದು ವೇಳಾಪಟ್ಟಿ ಅನ್ನೋದು ಇನ್ನೂ ಅನೌನ್ಸ್ ಮಾಡಿಲ್ಲ. ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ ತಕ್ಷಣ ಯಾವಾಗೆಲ್ಲ ಎಷ್ಟಿಂದ ಎಲ್ಲಿವರೆಗೂ ಕೂಡ ಮಾಡ್ಬೋದು ನೀವು ಆಪ್ಷನ್ ಎಂಟ್ರಿ. ಯಾವಾಗ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ, ರಿಸಲ್ಟ್ ಅನೌನ್ಸ್ ಮಾಡಿ ಮತ್ತೆ ನೀವು ಡೈರೆಕ್ಟ್ ಇಲ್ಲಿ ಚಾಯ್ಸ್ ಎಂಟ್ರಿ ಇರಲ್ಲ, ಅದೊಂದು ನೆನ್ಪಿಡಬೇಕು. ಡೈರೆಕ್ಟ್ ಅಡ್ಮಿಷನ್ ಅಡ್ಮಿಷನ್ ಮಾಡೋಕ್ಕಿಂತ ಮುಂಚೆ ದುಡ್ಡು ಪೇ ಮಾಡಬೇಕು. ದುಡ್ಡು ಪೇ ಮಾಡೋಕ್ಕೆ ಯಾವಾಗ ಟೈಮ್ ಕೊಡ್ತಾರೆ, ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೊಳ್ಳೋಕೆ ಯಾವ ಟೈಮ್ ಕೊಡ್ತಾರೆ, ಅಡ್ಮಿಷನ್ ಯಾವ ಡೇಟ್ ಒಳಗಡೆ ಹೋಗ್ಬಿಟ್ಟು ನಾವು ಅಡ್ಮಿಷನ್ ಮಾಡಿಸ್ಕೋಬೇಕು. ಇದನ್ನೆಲ್ಲನೂ ಕೂಡ ಒಂದು ನಿಮ್ಗೆ ಏನು ಮಾಡ್ಬೇಕಂತಂದರೆ ಅವರು KE ಕಡೆಯಿಂದ ಮಾಡೋಕ್ಕೂ ಒಂದು ವೇಳಾಪಟ್ಟಿಯನ್ನು ಪ್ರಕಟಿಸಬೇಕು. ಬಿಡ್ತಾರೆ. ವೆಬ್ಸೈಟಲ್ಲಿ ಬಿಟ್ಟ ತಕ್ಷಣ ತಿಳಿಸ್ತೀನಿ. ಸದ್ಯಕ್ಕಿರುವಂಥದ್ದು ಇದಿಷ್ಟು ಅಪ್ಡೇಟು, ಮಹತ್ವದ ಅಪ್ಡೇಟ್ ಅಂತ ನಾನು ಹಾಕಿದ್ದೆ. ಯಾಕಂದರೆ ಇಷ್ಟು ದಿನ ವೇಟ್ ಮಾಡ್ತಾಯಿದ್ದಾರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಿಗೆ ಆದರೂ ಹೋಗೋಣ. ಈ ದಿನ ಆದರೂ ಸೆಕೆಂಡ್ ರೌಂಡ್ವರೆಗೂ ಎಷ್ಟು ಹುಡುಗರಿಗೆ ಸೀಟ್ ಸಿಕ್ಕಿಲ್ಲ. ಹೀಗಾದ್ರೂ ಥರ್ಡ್ ರೌಂಡಲ್ಲಾದರೂ ಸಿಗುತ್ತೆ ಏನೋ ಅಂತ ಕಾಯ್ತಿದ್ರೆ. ಆ್ಯಂಡ್ ಸಿಕ್ಕಂಥ ಸ್ಟೂಡೆಂಟ್ಸ್ ಕೂಡ ಸೀಟ್ ಇಷ್ಟ ಇಲ್ಲದೆ ಚಾಯ್ಸ್ 3 ಕೊಟ್ಟಿದ್ರೆ. ಕೆಲವೊಂದಿಷ್ಟು ಹುಡುಗರು ಇನ್ನೂ ಕೂಡ ಬೆಟರ್ ಕಾಲೇಜ್ ಸಿಗಲಿ ಅನ್ನೋಕ್ಕೆ ಚಾಯ್ಸ್ 2 ಕೊಟ್ಟಿದ್ರೆ. ಎಲ್ಲ ಸ್ಟೂಡೆಂಟ್ಸ್ಗೂ ಲಾಸ್ಟ್ ಅಂತ್ಯ ಆಡೋಕ್ಕೆ ಇನ್ನೂ ಒಂದೇ ಒಂದು ರೌಂಡ್ ಉಳಿದದ. ಆ ಒಂದು ರೌಂಡಲ್ಲಿ ನಿಮಗೆ ಬೆಸ್ಟ್ ಆಫ್ ಲಕ್ ಸಿಕ್ಕರೆ ಸಿಗ್ಬೋದು, ಸಿಗದೇನೆ ಇರ್ಬೋದು. ನೆನ್ಪಿಡಬೇಕು, ಹೊಸದಾಗಿ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ, ಆಪ್ಷನ್ ಎಂಟ್ರಿ ಆ್ಯಡ್ ಮಾಡೋಕ್ಕೆ ಚಾನ್ಸ್ ಅನ್ನೋದು ಕೊಟ್ಟಿದ್ದಾರೆ. ಇದೊಂದು ಗುಡ್ ನ್ಯೂಸ್. ಬಿಟ್ಟರೆ ರಿಮೈನಿಂಗ್ ಏನೇನೆಲ್ಲ ಕಾಯ್ದಿದೆಯೋ ನಿಮಗೆ ಬಿಟ್ಟಿದ್ದು. ಯಾಕಂದರೆ ಚಾಯ್ಸ್ 3 ಕೊಟ್ಟು ಏನೋ ಬಂದುಬಿಟ್ಟಿದ್ದೀರಾ. ಬಟ್ ಇಲ್ಲಿ ಚಾಯ್ಸ್ 3 ಕೊಟ್ಟು ಬಂದಿದ್ದೀರಾ ಅಂತಂದರೆ ಹೇಳೋಕ್ಕಾಗಲ್ಲ, ಸೀಟ್ ಸಿಗದೇ ಇರ್ಬೋದು. ಆ ರೀತಿ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ಯಾರೆಲ್ಲ ಸೀಟ್ ಸಿಕ್ಕಿಲ್ಲ 2 ರೌಂಡಲ್ಲೂ 3ನೇ ರೌಂಡಿಗೂ ಕೂಡ ಬಂದಿದ್ದೀರಾ, ನೀವು 3ನೇ ರೌಂಡಲ್ಲೂ ಕೂಡ ಇದೇ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ನಿಮ್ಗೆ ಮತ್ತೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಸಾಧ್ಯ ಆದಷ್ಟು ಕಾಲೇಜಸ್ನ ಆ್ಯಡ್ ಮಾಡಿರಿ. ನಿಮಗೆ ಚಾನ್ಸ್ ಕೊಟ್ಟಿದ್ದಾರೆ ಅಂತಂದರೆ ಕಾಲೇಜಸ್ನ ಆ್ಯಡ್ ಮಾಡಿರಿ. ಬಟ್ ಇವತ್ತೇ ಈ ಸಡನ್ನಾಗಿ ಹೋಗಿಬಿಟ್ಟು ನೀವು ಏನಾದರೂ ಮಾಡೋಕ್ಕೆ ಹೋದ್ರಿ ಅಂತಂದರೆ ಸ್ವಲ್ಪ ತೊಂದರೆ ಆಗುತ್ತೆ. ಯಾಕಂದರೆ ಇನ್ನೂ ಕೂಡ ಸಾಫ್ಟ್ವೇರ್ ಅಪ್ಡೇಟ್ ಆಗಿರಲಿಕ್ಕಿಲ್ಲ. ಇವತ್ತು ನೈಟ್ ಮೇಲ್ಗಡೆ ಏನಾದರೂ ಎಲ್ಲನೂ ಕೂಡ ಸರಿಯಾಗಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೈಟ್ ಮೇಲೆ ಎಲ್ಲನೂ ಕೂಡ ಮಾಡಿರಿ. ಒಂದು ವೇಳಾಪಟ್ಟಿ ಬಿಡ್ತೀನಿ ಅಂತ ಹೇಳಿದ್ರೆ, ಬಟ್ ರಿಫ್ರೆಶ್ ಮಾಡಿ ನೋಡೋಣ ಅಂತ ಏನಾದರೂ ಬರ್ತದಂತ. ರಿಫ್ರೆಶ್ ಮಾಡೋಣ ಏನಾದರೂ ಅಪ್ಡೇಟ್ ಆಗಿದೆಯಾ ಅಂತಂದು. ಮತ್ತು ನೆಟ್ ಬೇಕಾದ್ರೆ ಆನ್ ಮಾಡೋಣ. ಆನ್ ಇದೆ, ಎಲ್ಲನೂ ಕೂಡ ಇಂಟರ್ನೆಟ್ ಕೂಡ ಆನ್ ಇದೆ. ಬಟ್ ರಿಫ್ರೆಶ್ ಕೂಡ ಮಾಡಿ ನೋಡೋಣ, ಏನಾದರೂ ಮತ್ತೆ ವೇಳಾಪಟ್ಟಿ ಬಿಟ್ಟಿತ್ತಂದರೆ ಹೇಳೋಕ್ಕೆ ಬರುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿ ಇನ್ನೂ ಕೂಡ ವೇಳಾಪಟ್ಟಿ ಅನ್ನೋದು ಪ್ರಕಟಿಸಿಲ್ಲ. ಅದೇ ಒಂದು ನಿಮ್ಗೆ ಏನು ಮಾಡಿದಾರೆ ಅಂತಂದರು ಇದಿಷ್ಟೇ. ಲಿಂಕ್ ಅನ್ನೋದು ಬಿಟ್ಟಿದ್ದಾರೆ. ಮತ್ತು ಏನೂ ಕೂಡ ವೇಳಾಪಟ್ಟಿ ಇಲ್ಲ. ನೋಡೋಣ ಮುಂದೆ ಬಿಟ್ಟ ತಕ್ಷಣ ವೀಡಿಯೋ ಮಾಡಿ ತಿಳಿಸೋಣ ಎಲ್ಲಿವರೆಗೂ ಏನೇನೆಲ್ಲ ಮಾಡಬೇಕಂತ. ಅಲ್ಲಿವರೆಗೂ ನೋಡ್ತಾರೆ. ಯಾರೆಲ್ಲ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತಿದ್ರು ಅವ್ರ ನಮ್ಮ ಚಾನಲ್ ನೋಡ್ತಾರೆ. ಎಲ್ಲನೂ ಕೂಡ ಅಪ್ಡೇಟ್ ಪ್ರತಿಯೊಂದು ಸಿಗುತ್ತೆ. ಒಂದು ನನಗೆ ಬ್ಯಾಡ್ ಅನಿಸಿದ್ದು ಇಷ್ಟೊತ್ತು ಎಲ್ಲನೂ ಕೂಡ ಡೀಟೇಲ್ಸಾಗಿ ಎಲ್ಲನೂ ಕೂಡ ವೀಡಿಯೋ ಮಾಡ್ತಿದ್ದೆ. ನಿಮ್ಗಳಿಗೆ ಗೊತ್ತಿರೋ ಕಾರಣ ನಾನು ಫೋನ್ ಕಳ್ಕೊಂಡಿದ್ದೀನಿ. ನಾನು ಫೋನ್ ಕಳ್ಕೊಂಡು ಮಿಸ್ ಮಾಡ್ಕೊಂಡು ನಾನು ಹೋಗಿ ಎಲ್ಲೇ ಕಳ್ಕೊಂಬಂದಿಲ್ಲ. ಇಟ್ಟಿರುವಂಥ ಫೋನೇ ತೊಗೊಂಡು ಹೋಗಿದ್ದಾರೆ. ಎಷ್ಟೆಲ್ಲ ಟ್ರೈ ಮಾಡಿದೆ, ಆಗ್ತಿಲ್ಲ. ಇದೊಂದು ಭಾಳ ಬೇಜಾರಾಗಿದೆ. ಬಟ್ ಇಲ್ಲಿವರೆಗೂ ಮಾಡ್ಕೊತ ಬಂದು ಇಲ್ಲಿಗೆ ಕೈ ಬಿಡೋಕ್ಕಾಗಲ್ಲ ಅಂತ. ಸೊ ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟಾಗಿ ಹೇಳ್ಬಿಡೋಣ. ಮಾಪಪ್ ರೌಂಡ್ ಮುಗಿಯೋರ್ಗೂ ಕೂಡ ಹೇಳ್ತೀನಿ. ನನ್ನ ಫ್ರೆಂಡ್ ಒಳಗೆ ಫೋನ್ ಒಳಗೆ ಲಾಗಿನ್ ಆಗಿದ್ದೀನಿ. ಡೋಂಟ್ ವರಿ, ಎಲ್ಲನೂ ಕೂಡ ಅಪ್ಡೇಟ್ ಸಿಗುತ್ತೆ. KCET ಎಲ್ಲ ನೋಡ್ಕೊ ಕೌನ್ಸ್ಲಿಂಗ್, ಅದ್ರ ಬಗ್ಗೆ ವರಿಬೇಡ. ಆ್ಯಂಡ್ ಇದೇ ರೀತಿ ಮುಂದೆ ಎಲ್ಲನೂ ಕೂಡ ಸ್ಕಾಲರ್ಶಿಪ್ ಮತ್ತು ನಿಮ್ಗೆ ಏನಾದರೂ ಹಾಸ್ಟೆಲ್ಸು ಏನಾದರೂ ಅಪ್ಡೇಟ್ಸ್ ಬೇಕಂತಂದರೆ
ಎಲ್ಲನೂ ಕೂಡ ತಿಳಿಸ್ತೀವಿ. ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತೀನಿ ಅಷ್ಟೇ. ಸರಿ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.